ಹಲೋ ಫ್ಯಾಮ್, ಇವತ್ತಿನ ವಿಡಿಯೋ ಬಂದು ಎಸ್ಟಿಮ್ದು ಟೈಲ್ ಲ್ಯಾಂಪ್ನ ಮಾಡಿಫೈ ಮಾಡೋದು. ಸೊ ಸ್ಟಿಕರಿಂಗ್ ಆಗಿರ್ಬೋದು, ಆಮೇಲೆ ಹ್ಯಾಲೋಜನ್ ಬಲ್ಬ್ ತೆಗೆದು ಅದರಲ್ಲಿ LED ಬಲ್ಬ್ ಹಾಕುವಂಥದ್ದು. ಸೊ ಇವಾಗ ಫಸ್ಟು ಹೆಡ್ಲೈಟ್ ರಿಮೂವ್ ಮಾಡ್ಕೊಳ್ಳೋಣ. ನಮಗೆ ಎರಡು ಸ್ಕ್ರೂ ಕಾಣಿಸೋಕೆ ಸಿಗುತ್ತೆ, ಒಂದು ಮೇಲ್ಗಡೆ ಒಂದು ಕೆಳಗಡೆ. ಇನ್ನು ಒಳಗಡೆ ಎರಡು ನೆಟ್ ಇರುತ್ತೆ, ಅದು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಸೊ ಟೈಲ್ ಲ್ಯಾಂಪ್ ಆಚೆ ಈಸಿಯಾಗಿ ತೆಗಿಬೋದು. ಸೊ ಇದು ಕೆಳಗಡೆ ಸ್ಕ್ರೂ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇರೋ ಟೂಲ್ಸಲ್ಲಿ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ 10 ನಂಬರ್ ನೆಟ್ಸ್ ಇರುತ್ತೆ, ಅದನ್ನು ಸಹ ರಿಮೂವ್ ಮಾಡ್ಕೊಬೇಕು. ಸ್ವಲ್ಪ ಟೈಟಾಗಿತ್ತು, ಬಟ್ ರಿಮೂವ್ ಮಾಡಿಕೊಂಡೆ. ಸೊ ಇದು ಫಸ್ಟ್ ಟೈಮ್ ಈ ಥರ ಮಾಡಿಫಿಕೇಷನ್ ನಾನೇ ಮಾಡ್ಕೊಳ್ತಾ ಇರೋದು. ಸೊ ಪ್ರೀವಿಯಸ್ ಮಾಡಿಫಿಕೇಷನ್ಸ್ ಎಲ್ಲ ಲೈಕ್ ಬೇರೆ ಮೆಕ್ಯಾನಿಕಲ್ಲಿ ಹೋಗಿ ತೋರಿಸ್ಕೊಂಡು ಮಾಡ್ತಾಯಿದ್ದೆ. ಸೊ ಫೈನಲಿ ಇದು ರಿಮೂವ್ ಆಯಿತು. ಸೊ ಇವಾಗ ಟೈಲ್ ಲ್ಯಾಂಪ್ ಆಚೆ ತೆಗೆಯೋಣ. ಇದ್ರೊಳಗಡೆ ಫುಲ್ ಕೆಸರು ಧೂಳು ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಸೊ ಹಳೇದನ್ನ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಸೊ ಇಂಡಿಕೇಟರ್ ರಿಮೂವ್ ಆಯಿತು. ಇವಾಗ ಬ್ರೇಕ್ ಲೈಟ್ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಹೀಗಿದೆ ಅವಸ್ಥೆ ಇದರದ್ದು. ಇದನ್ನು ಇವಾಗ ಕ್ಲೀನಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಸೊ ವಾಶ್ ಆಯಿತು. ವಾಶ್ ಆಗಿಬಿಟ್ಟು ಹೀಗಿದೆ. ಸೊ ಇಲ್ಲೂ ನೋಡ್ಬೋದು ತುಂಬ ಕೊಳೆ ಇದೆ. ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಕ್ಲೀನ್ ಮಾಡಿಕೊಂಡೆ, ಎರಡು ಕಡೆನೂ ಕ್ಲೀನ್ ಆಗಿದೆ. ಇವಾಗ ಸೊ ಇದು ಹಳೇದು ಇವಾಗ ಕಟ್ ಮಾಡಿ ತೆಗೆದಾಕಬೇಕು. ಲೈಕ್ ದೇಸಿ ಜುಗಾಡಿ ಯೂಸ್ ಮಾಡಬೇಕು. ಇವಾಗ ಬೇರೆ ಗಾಡಿದು ಹೋಲ್ಡರ್ ತಂದು ಈ ಥರ LED ಬಲ್ಬ್ ತಂದಿದ್ದೀನಿ. ಫ್ಲ್ಯಾಶಿಂಗ್ LED ಬಲ್ಬ್ ಇದು, ರೆಡ್ ಲೈಟ್ದು. ಆ್ಯಂಡ್ ಇದು ಮಾರುತಿ 800ದು ಹೋಲ್ಡರ್ಸ್ ತೊಗೊಂಬಂದಿದ್ದೀನಿ, ಲೈಕ್ LED ಲೈಟ್ ಇನ್ಸ್ಟಾಲ್ ಮಾಡಬೇಕು ಅಂತೇಳಿ. ಸೊ ಈ ಥರ ಬಲ್ಬ್ ಹಾಕಿದ್ದೀನಿ. ಇವಾಗ ಎರಡು ಸೈಡು ಇವಾಗ ಹಾಕ್ಕೊಬೇಕು. ಸೊ ಹಾಕಿದ್ದೀನಿ. ಇವಾಗ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ವಯರ್ ಕಟ್ ಮಾಡಿದ್ದೀನಿ. ವಯರ್ ಕಟ್ ಮಾಡಿ ಇವಾಗ ಕ್ಲೀನಾಗಿ ಜಾಯಿಂಟ್ ಮಾಡ್ಕೊಬೇಕು ವಯರ್ನ. ಸೊ 3 ವಯರ್ಸ್ ಇದೆ, ಒಂದು ನೆಗೆಟಿವ್, ಒಂದು ಪಾಸಿಟಿವ್, ಇನ್ನೊಂದು ಫ್ಲ್ಯಾಶಿಂಗ್ ಅಂತೇಳಿ. ಸೊ 3 ವಯರ್ಸ್ನು ಕರೆಕ್ಟಾಗಿ ಲೂಪ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಲೂಪ್ ಮಾಡಿದ್ದೀನಿ. ನೋಡಿ ಲೈಟ್ ಕತ್ತಾ ಇದೆ. ಸೊ ಇದು ಪಾರ್ಕಿಂಗಲ್ಲಿ ಹೀಗೆ ಬರುತ್ತೆ, ಸ್ಟ್ಯಾಂಡಿ ಲೈಟಾಗಿ. ಇವಾಗ ಬ್ರೇಕ್ ಅಪ್ಲೈ ಮಾಡಿ ನೋಡೋಣ ಹಿಂಗೆ ಫ್ಲ್ಯಾಶ್ ಆಗುತ್ತೆ ಅಂತ. ಚೆನ್ನಾಗಿ ಫ್ಲ್ಯಾಶ್ ಆಗ್ತದೆ. ಇವಾಗ ಟೌನಿಗೆ ಹೋಗಿ LED ಇಂಡಿಕೇಟರ್ ಪರ್ಚೇಸ್ ಮಾಡಬೇಕು, ಆಮೇಲೆ ವ್ರ್ಯಾಪ್ ಮಾಡಿಸ್ಕೊಂಡು ಬರಬೇಕು ಇವಾಗ. ಸೊ ರೇಡಿಯಮ್ ಶಾಪಲ್ಲಿ ಸಿಗೋಣ. ಹಾಗೆ ರೇಡಿಯಮ್ ಶಾಪಿಗೆ ಬಂದೆ. ಇಲ್ಲಿ ನೋಡಿದ್ರೆ ಅಂಕಲ್ ಬಂದು ತುಂಬ ಬ್ಯುಸಿ ಇದ್ದೀನಿ ಇವತ್ತು ಆಗಲ್ಲ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮಾಡಿಕೊಡೋಕೆ ಒಪ್ಕೊಂಡ್ರು. ಸೊ ಆಲ್ರೆಡಿ ಇವಾಗ ಮಾಡಿಕೊಡಿ, ಸ್ವಲ್ಪ ಜಾಸ್ತಿನೇ ಪೇ ಮಾಡ್ತೀನಿ ಅಂತ ಕೂಡ ಮಾತಾಡಿದ್ದೆ. ಆಮೇಲೆ ಮಾಡಿಕೊಡ್ತಾ ಇದ್ದಾರೆ ಇವಾಗ. ಸೊ ಇದಾದಂಗೆ ತಗೊಂಡೋಗಿ ಫಿಕ್ಸ್ ಮಾಡ್ಕೊಬೇಕು. ಸೊ ಸ್ಟಿಕ್ಕರಿಂಗ್ ವರ್ಕ್ ಮುಗಿಸ್ಕೊಂಡು ಮನೆಗೆ ತೊಗೊಂಬಂದೆ. ಸೊ ಫೈನಲ್ ಔಟ್ಪುಟ್ ಹೀಗಿದೆ. ಸೊ ಇದ್ರ ಮೇಲೆ 50% ಟಿಂಟ್ ಹಾಕ್ಸಿರೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಅನ್ನೋದು ಕಡಿಮೆ ಆಗಿದೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಫಿಕ್ಸ್ ಮಾಡಬೇಕು. ಫಿಕ್ಸಿಂಗ್ ಎಲ್ಲ ಆಯಿತು. ಸೊ ಹಜಾರ್ಡ್ ಲೈಟ್ ಆನ್ ಮಾಡಿದ್ದೀನಿ, ಹೀಗೆ ಕಾಣಿಸ್ತಾ ಇದೆ. ಇವಾಗ 50% ಟಿಂಟ್ ಹಾಕಿರೋದ್ರಿಂದ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಇವಾಗ ಬ್ರೇಕ್ ಲೈಟು ಮತ್ತು ಹಜಾರ್ಡ್ ಲೈಟ್ ಎರಡು ಒಟ್ಟಿಗೆ ಹಾಕಿದ್ದೀನಿ. ಸೊ ಈ ಥರ ಬ್ರೈಟ್ನೆಸ್ ಇದೆ. ನೈಟಲ್ಲಿ ಇನ್ನೂ ಚೆನ್ನಾಗಿ ಬ್ರೈಟ್ನೆಸ್ ಕಾಣಿಸುತ್ತೆ. ಸೊ ಓವರಾಲ್ ಡಿಸೈನ್ ಬಂದು ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಫ್ರಂಟ್ ಹೆಡ್ಲೈಟ್ ಮಾಡಿಫಿಕೇಷನ್ ಆಗಿರುತ್ತೆ.